ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಮತ್ತೊಂದು ಸಾರಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಮತ್ತೊಂದು ನೂತನ ವಾರದಲ್ಲಿ ನಿಮ್ಮ ಮುಂದೆ ಹೀಗೆ ಬಿತ್ತುವವನ ಸಮಯ ಕಾರ್ಯಕ್ರಮದ ಮುಖಾಂತರ ಬರೋದಕ್ಕೆ ತುಂಬಾ ಸಂತೋಷವುಳ್ಳವನಾಗಿದ್ದಾನೆ. ಸೊ ದೇವರ ನಾಮಕ್ಕೆ ಮಾತ್ರವೇ ಘನತೆ ಮಹಿಮೆ ಸಲ್ಲಲಿ. ಈ ದಿನ ದೇವರ ಆತ್ಮನು ನಮ್ಮ ಜೊತೆ ಮಾತನಾಡುವಂತ ಒಂದು ವಿಶೇಷವಾದಂತ ವಾಕ್ಯ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿಯ ಆಶೀರ್ವಾದ ಹೊಂದಬೇಕಂದ್ರೆ ಅವನಲ್ಲಿ ದೇವರು ಏನನ್ನ ನೋಡ್ತಾನೆ. ಬಹಳ ಸಾರಿ ನಾವು ಆಲಯಕ್ಕೆ ಹೋದ ನಂತರ ದೇವರೇ ನನ್ನನ್ನು ಆಶೀರ್ವದಿಸು, ನನ್ನ ಕುಟುಂಬವನ್ನು ಆಶೀರ್ವದಿಸು, ನಾನು ಮಾಡೋ ಕೆಲಸವನ್ನು ಆಶೀರ್ವದಿಸು, ನಂತರ ನನ್ನ ಮಕ್ಕಳನ್ನು ಆಶೀರ್ವದಿಸು, ಅನೇಕ ಸಾರಿ ಪ್ರಾರ್ಥನೆ ಮಾಡಿರ್ತೇವೆ ನಾವು. ಒಳ್ಳೆಯದು, ಹೌದು. ಯೇಸು ಕ್ರಿಸ್ತನು ಆತನು ತನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿ ನಮ್ಮನ್ನ ಆಶೀರ್ವದಿಸ್ತಾನೆ. ನಾವಿರುವಂತ ಸ್ಥಿತಿಯಿಂದ ನಮ್ಮನ್ನ ಮೇಲಕ್ಕೆ ತರ್ತಾನೆ. ಆದ್ರೆ ಒಬ್ಬ ವ್ಯಕ್ತಿಯನ್ನ ದೇವರು ಆಶೀರ್ವದಿಸಿ ಅವನನ್ನ ಮೇಲಕ್ಕೆ ತೆಗೆದುಕೊಂಡು ಬರ್ಬೇಕಂದ್ರೆ ದೇವರು ಅವನಲ್ಲಿ ಏನನ್ನ ನೋಡ್ತಾನೆ. ನಾವು ಅನೇಕ ಸಾರಿ ವಾಕ್ಯದಲ್ಲಿ ಸಭೆಗಳಲ್ಲಿ ಸೇವಕರು ಹೇಳುವಂತ ಮಾತುಗಳನ್ನ ಕೇಳ್ತಾ ಇರ್ತವೆ. ಅಬ್ರಹಾಮನು ಆಶೀರ್ವಾದದ ನಿಧಿ ಆದನು. ನಾವು ಅನೇಕ ಸಾರಿ ಆಶೀರ್ವಾದ ಹೊಂದಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇರ್ತವೆ. ಅನೇಕ ಸಾರಿ ಆ ಒಂದು ಆಸೆಯಿಂದ ಬದುಕ್ತಾ ಇರ್ತವೆ ಆತ್ಮೀಯ ಜೀವನದಲ್ಲಿ. ಒಳ್ಳೆಯದು. ಆದ್ರೆ ಎಲ್ಲ ಆಶೀರ್ವಾದಗಳನ್ನ ನಾವು ಒಂದು ಸಾರಿ ಗಣನೆಗೆ ತಂದ್ರೆ ಅಬ್ರಹಾಮನ ಆಶೀರ್ವಾದ ಬಹಳ ದೊಡ್ಡದಾಗಿತ್ತು. ನಂತರ ವಾಕ್ಯದಲ್ಲಿ ನೋಡ್ತವೆ ಅಬ್ರಹಾಮನು ಆಶೀರ್ವಾದದ ನಿಧಿ ಆದನು. ಈಗ ಪ್ರಶ್ನೆ ಏನು ಅಂತಂದ್ರೆ, ಹಾಗಾದ್ರೆ ಒಬ್ಬ ವ್ಯಕ್ತಿ ಆಶೀರ್ವಾದ ಹೊಂದುವಾಗ ದೇವರು ಏನನ್ನ ನೋಡ್ತಾನೆ? ಅಥವಾ ಅಬ್ರಹಾಮನು ಆಶೀರ್ವಾದದ ನಿಧಿ ಆಗುವುದಕ್ಕೆ ಅಬ್ರಹಾಮನು ಅವನಲ್ಲಿ ಯಾವ ಲಕ್ಷಣವನ್ನು ನೋಡಿದನು? ತುಂಬಾ ಪ್ರಾಮುಖ್ಯವಾದಂಥ ವಿಷಯ. ನಾವು ಬಹಳ ವಿಷಯಗಳನ್ನ, ಬಹಳ ಲಕ್ಷಣಗಳನ್ನ ಅಬ್ರಹಾಮನಲ್ಲಿ ನೋಡ್ತೇವೆ. ಆದರೆ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ ಮೇಲೆ ಅವನು ನಂಬಿಗಸ್ತನಾಗಿದ್ದನು. ನಂತರ ದೇವರಿಗೆ ಪರಿಶುದ್ಧತೆಯಿಂದ ಜೀವನ ಮಾಡ್ತಾ ಇದ್ನು. ಇವೆಲ್ಲವುಗಳನ್ನು ನಾವು ನೋಡ್ತೇವೆ, ಹೌದು. ಆದರೆ ಅವೆಲ್ಲವುಗಳಿಗಿಂತಲೂ ಕೂಡ ಇದನ್ನ ಒಂದು ವಿಶೇಷವಾದ ರೀತಿಯಲ್ಲಿ ದೇವರು ನಮ್ಮ ಜೊತೆ ಮಾತಾಡ್ತಾನೆ. ಏನು ಆ ವಿಶೇಷವಾದ ಲಕ್ಷಣ ಅಂದ್ರೆ, ಆದಿಕಾಂಡ 18ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಓದಿಕೊಳ್ಳೋಣ. ಆದಿಕಾಂಡ 18ನೇ ಅಧ್ಯಾಯ 1ನೇ ವಚನದಲ್ಲಿ, ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದಿನ ಮಧ್ಯಾಹ್ನ ಅಬ್ರಹಾಮನಿಗೆ ಒಂದು ದರ್ಶನ ಸಿಗ್ತಾ ಇದೆ. ಆ ದರ್ಶನದಲ್ಲಿ 3 ವ್ಯಕ್ತಿಗಳು, ದೈವ ಪುರುಷರು ನಿಂತಿರೋದನ್ನ ನೋಡ್ತಾ ಇದ್ದಾನೆ. ಆ 3 ದೈವ ಪುರುಷರನ್ನು ನೋಡಿದ ನಂತರ ಅಬ್ರಹಾಮನು ಏನೇನು ಮಾಡಿದನು ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಅಬ್ರಹಾಮನ ಜೀವನದಲ್ಲಿ ಒಂದು ಆಶೀರ್ವಾದ ಸಿಕ್ತು ಅವನಿಗೆ. ಒಬ್ಬ ವ್ಯಕ್ತಿಯನ್ನ ದೇವರು ಆಶೀರ್ವದಿಸುವುದಕ್ಕೆ ಅವನಲ್ಲಿ ಯಾವ ಲಕ್ಷಣವನ್ನ ನೋಡ್ತಾನಂತೇಳಿ ಇಲ್ಲಿ ಅಬ್ರಹಾಮನನ್ನ ದೇವರು ಆಶೀರ್ವದಿಸುವುದಕ್ಕೆ ಯಾವ ಲಕ್ಷಣವನ್ನ ನೋಡಿದನು, ಅವನ ಆಶೀರ್ವಾದ ಹೇಗೆ ಹೊಂದಿದನು ಅನ್ನುವಂಥದ್ದು ಒಂದು ಮಾತನ್ನು ಓದಿಕೊಂಡು ನಾವು ಮುಂದೆ ಹೋಗೋಣ. 18ನೇ ಅಧ್ಯಾಯ 10ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಅದಕ್ಕಾತನು ಬರುವ ವರ್ಷ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಒಂದು ಆಶೀರ್ವಾದವು ಇಲ್ಲಿ ಅಬ್ರಹಾಮನಿಗೆ ಕೊಡಲ್ಪಡ್ತಾ ಇದೆ. ನೀನು ಸಂತಾನವಿಲ್ಲದವನಾಗಿ ಈ ಲೋಕದಲ್ಲಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ನಾನು ವಾಗ್ದಾನ ಮಾಡಿದಂತೆ ನಾನು ನಂಬಿಗಸ್ತನು. ಬರೋ ವರ್ಷ ಇದೇ ಸಮಯಕ್ಕೆ ನಾನು ಇಲ್ಲಿಗೆ ಬಂದಾಗ ನಿಮ್ಮ ಕೈಯಲ್ಲಿ ಒಂದು ಮಗು ಇರುತ್ತೆ. ಇದು ಆಶೀರ್ವಾದ. ಈ ಆಶೀರ್ವಾದದ ವಾಗ್ದಾನವನ್ನ ಆ ದೇವರು ಆ ಅಬ್ರಹಾಮನಿಗೆ ಕೊಡೋದಕ್ಕಿಂತ ಮುಂಚೆ ಅಬ್ರಹಾಮನು ಏನ್ ಮಾಡಿದನು ಅನ್ನೋಂಥದ್ದು ತುಂಬಾ ಪ್ರಮುಖವಾದಂಥ ವಿಷಯ. ಅದೇ 18ನೇ ಅಧ್ಯಾಯ 10ನೇ ವಚನದಲ್ಲಿ ಆಶೀರ್ವಾದದ ವಾಗ್ದಾನವನ್ನು ನೋಡಿದ್ದೇವೆ. 18ನೇ ಅಧ್ಯಾಯದಲ್ಲಿ ಏನ್ ನಡೀತು ಅನ್ನುವಂಥದ್ದು ಒಂದು ಸಾರಿ ನಿಮ್ಗೆ ಹಾಗೆ ಓದಿಸಿ ತೋರಿಸ್ತೇನೆ, ಚೆನ್ನಾಗಿ ಕೇಳಿಸಿಕೊಳ್ಳಿ. 18ನೇ ಅಧ್ಯಾಯ 2ನೇ ವಚನ 2ನೇ ಭಾಗ. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯ ಮಾಡದೆ ಮುಂದೆ ಹೋಗ್ಬೇಡ್ರಿ. ಅಬ್ರಹಾಮನು 18ನೇ ಅಧ್ಯಾಯದ ಮೇಲ್ಭಾಗದಲ್ಲಿ ನೋಡಿದ್ರೆ ಅಬ್ರಹಾಮನ ಹೆಂಡತಿಗೆ ವೃದ್ಧಾಪ್ಯದಲ್ಲಿ, ಇವರು ವೃದ್ಧಾಪ್ಯದಲ್ಲಿದ್ದಾರೆ, ಮುದುಕರಾಗಿದ್ದಾರೆ.
ಆ ದರ್ಶನದಲ್ಲಿ ನೋಡಿರುವಂತ ಆ 3 ವ್ಯಕ್ತಿಗಳನ್ನ ಕಂಡ ತಕ್ಷಣವೇ ಅಬ್ರಹಾಮನು ಮುದುಕನಾಗಿದ್ದಾಗ್ಯೂ ಕೂಡ ವಾಕ್ಯದಲ್ಲಿ ನೋಡ್ತವೆ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ. ಯಾಕೆ ದೇವರು ಅಬ್ರಹಾಮನಿಗೆ ಬರೋ ವರ್ಷ ಈ ಸಮಯದಲ್ಲಿ ನಾನು ನಿಮ್ಮ ಮನೆಗೆ ಬರ್ತಾನೆ, ಬಂದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಲ್ಲಿ ಒಂದು ಮಗುವಿರುತ್ತೆ, ಆಶೀರ್ವದಿಸ್ತಾನೆ, ಆಶೀರ್ವಾದ ನಿಮ್ಮ ಕೈಯಲ್ಲಿರುತ್ತೆ. ಈ ವ್ಯಕ್ತಿ ಯಾಕೆ ಆಶೀರ್ವಾದ ಹೊಂದುತ್ತಾ ಇದ್ದಾನಂದ್ರೆ, ಆ ಆಶೀರ್ವಾದದ ವಾಗ್ದಾನ ಬರೋದಕ್ಕಿಂತ ಮುಂಚೆ ವೃದ್ಧಾಪ್ಯದಲ್ಲಿ ವಯಸ್ಸಾಗಿದ್ರು ಕೂಡ, ಮುದುಕನಾಗಿದ್ರು ಕೂಡ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಅಯ್ಯ ದಯಮಾಡಿ ನಮ್ಮ ಮನೆಗೆ ಬನ್ನಿ. ಈ ಓಡಿ ಹೋಗೋದು ಏನ್ ತೋರಿಸುತ್ತೆ ಅಂದ್ರೆ, ಅಬ್ರಹಾಮನಲ್ಲಿದ್ದಂತ ಆಸಕ್ತಿ. ಓಡ್ತಾ ಇದ್ದಾನೆ, ನಮ್ಮನೆಗೆ ಉಳ್ಕೊಳ್ರಿ. ಎಷ್ಟು ಆಸಕ್ತಿ ಆ ವಯಸ್ಸಿನಲ್ಲಿ ಕೂಡ ಓಡಿ ಹೋಗೋದು. ಓಕೆ, ಹಾಗೆ ನೆನಪಿರಲಿ. ನಂತರ 6ನೇ ವಚನ, ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ ಹಸನಾದ 3 ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿ ಮಾಡು ಅಂತ ಹೇಳ್ತಾ ಇದ್ದಾನೆ. ಓಡಿ ಹೋಗಿ ಆ 3 ದೈವ ಪುರುಷರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಅದು ಆದ ನಂತರ ಉಳ್ಕೊಳ್ಳಿ ಅಂತ ಕೇಳ್ತಾನೆ. ನಂತರ ಓಡಿ ಹೋಗಿ ಎಲ್ಗೋಗ್ತಾ ಇದ್ದಾನೆ, ಸಾರಳ ಬಳಿಗೆ ಹೋಗಿ 3 ಸೇರು ಹಿಟ್ಟನ್ನು ತಂದು ಕೊಟ್ಟು, ಹೆಂಗಾದ್ರು ಮಾಡಿ ಬೇಗ ರೊಟ್ಟಿ ಸುಡಮ್ಮ, ಆ ದೈವ ಜನರು ಊಟ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಅದಾದ ನಂತರ ಮತ್ತೆ ವಾಕ್ಯದ 7ನೇ ವಚನದಲ್ಲಿ ನೋಡ್ತೇವೆ, ಆಮೇಲೆ ಅವನು ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಒಂದು ಸಾರಿ ಓಡಿ ಹೋಗಿ ನಮಸ್ಕರಿಸ್ತಾ ಇದ್ದಾನೆ ಆ ಪುರುಷರಿಗೆ, ಇನ್ನೊಂದು ಸಾರಿ ಸಾರಳ ಕಡೆಗೆ ಓಡಿ ಹೋಗ್ತಾ ಇದ್ದಾನೆ. ನಂತರ ಏನಂತಾರದು, ಆ ಕೊಬ್ಬಿದ ಎಳೆ ಕರುವನ್ನು ತೆಗೆದುಕೊಳ್ಳೋದಕ್ಕಾಗಿ ದನಗಳ ಕಡೆಗೆ ಓಡಿ ಹೋಗ್ತಾ ಇದ್ದಾನೆ. ಪ್ರಶ್ನೆ ಏನು ಅಂದ್ರೆ, ಇಲ್ಲಿ ಅಬ್ರಹಾಮನು ವಯಸ್ಸಾಗಿದ್ದಾಗ್ಯೂ ಕೂಡ ದೇವ ಸೇವಕರನ್ನ ಅಥವಾ ದೈವ ಜನರನ್ನ, ದೇವ ಪುರುಷರನ್ನ ನೋಡಿದಾಗ ಎಲ್ಲಿಲ್ಲದ ಆಸಕ್ತಿ ಹೇಗೆ ಬಂತು? ಅವನಲ್ಲಿ ಅಂತ ಭಕ್ತಿ ಇದೆ. ಆ ಭಕ್ತಿ ಇರೋ ಕಾರಣಕ್ಕಾಗಿ ಓಡ್ತಾ ಇದ್ದಾನೆ ನಮಸ್ಕಾರ ಹಾಕೋದಕ್ಕೆ. ನಮ್ಮ ಮನೇಲಿ ಉಳ್ಕೊಳ್ಳ ಅಂತೇಳಿ ಕೇಳ್ತಾ ಇದ್ದಾನೆ ಆಸಕ್ತಿಯಿಂದ. ಓಡ್ತಾ ಇದ್ದಾನೆ ಸಾರಳ ಕಡೆಗೆ, ಹಿಟ್ಟನ್ನು ತಗೊಂಡು ರೊಟ್ಟಿ ಮಾಡಂತೇಳಿ. ದನಗಳ ಕಡೆಗೆ ಓಡ್ತಾ ಇದ್ದಾನೆ, ಒಂದು ಎಳೆ ಕರುವನ್ನು ತೆಗೆದುಕೊಂಡು ಆಳಿಗೆ ಕೊಟ್ಟು ಅಡಿಗೆ ಮಾಡೋದಕ್ಕಾಗಿ. ಯಾಕೆ ಅಬ್ರಹಾಮ ಹಿಂಗ ಓಡೋಗ್ತೇನೆ ನೀನು ಅಂತಂದ್ರೆ, ದೇವರ ಮೇಲೆ, ಮನುಷ್ಯರ ಮೇಲೆ ಇರುವಂತ ಆಸಕ್ತಿಯೇ ಅವನನ್ನು ಓಡೋ ತರ ಮಾಡ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳುವ ಸಾರ್ವತ್ರಿಕ ಸಭೆ, ಪ್ರೀತಿಯ ದೈವ ಜನರೇ, ಸಹೋದರ ಸಹೋದರಿ, ನಿನ್ ಜೊತೆ ದೇವರು ಮಾತಾಡ್ತಾ ಇದ್ದಾನೆ. ದೇವರು ಒಂದು ಕೆಲಸವನ್ನ ನಿನಗೆ ಆಲಯದಲ್ಲಿ, ದೇವರು ಒಂದು ಕೆಲಸವನ್ನ ಸೇವಕರ ಮುಖಾಂತರ ಹೇಳಿಸಿದಾಗ, ದೇವರು ಒಂದು ಕಾರ್ಯವನ್ನ ಮಾಡೋದಕ್ಕಾಗಿ ಆತ್ಮನು ನಿನ್ನಲ್ಲಿ ಪ್ರೇರೇಪಿಸುವಾಗ ನೀನು ಎಷ್ಟು ಆಸಕ್ತಿಯಿಂದ ಮಾಡ್ತೀಯ ಅನ್ನುವಂಥದ್ದೇ ಬಹಳ ಪ್ರಾಮುಖ್ಯವಾದದ್ದು. ಮಾಡ್ತೇವೆ ನಾವು, ಮಾಡಿಲ್ಲ ಅಂತಲ್ಲ, ಬಟ್ ಎಷ್ಟು ಆಸಕ್ತಿಯಿಂದ ಮಾಡ್ತಾ ಇದ್ದಾವೆ. ದೇವರ ಸುವಾರ್ತೆಯನ್ನು ಎಷ್ಟು ಆಸಕ್ತಿಯಿಂದ ಮಾಡ್ತಾ ಇದ್ದಾವೆ. ದೇವರ ವಾಕ್ಯ ಪರಿಚರ್ಯನ ಎಷ್ಟು ಆಸಕ್ತಿಯಿಂದ ಮಾಡ್ತಾ ಇದ್ದಾವೆ. ದೇವರು ನಮಗೆ ಕೊಡಲ್ಪಟ್ಟಂತ ಆಲಯದ ಕೆಲಸಗಳನ್ನ ಎಷ್ಟು ಆಸಕ್ತಿಯಿಂದ ಮಾಡ್ತಾ ಇದ್ದಾವೆ. ಪ್ರಾರ್ಥನೆಗಳನ್ನ ಎಷ್ಟು ಆಸಕ್ತಿಯಿಂದ ಮಾಡ್ತಾ ಇದ್ದಾವೆ. ಆರಾಧನೆಗಳನ್ನ ಎಷ್ಟು ಆಸಕ್ತಿಯಿಂದ ಮಾಡ್ತಾ ಇದ್ದಾವೆ. ದೇವರು ಏನನ್ನ ನೋಡ್ತಾನೆ ನಿನ್ನಲ್ಲಿ ಅಂದ್ರೆ, ನೀನು ಎಷ್ಟು ಆಸಕ್ತಿಯಿಂದ ಮಾಡ್ತೀಯ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. ಇಲ್ಲಿ ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾನೆ, ನಾನು ನೆಕ್ಸ್ಟ್ ಮತ್ತೆ ಇದೇ ವರ್ಷ ಬಂದಾಗ ನಿನ್ನ ಕೈಯಲ್ಲಿ ಒಂದು ಆಶೀರ್ವಾದ ಇರುತ್ತೆ. ಯಾಕೆ ಅಬ್ರಹಾಮನ ಆಶೀರ್ವಾದ ಹೊಂದಿದನಂದ್ರೆ, ಅವನು ಆಸಕ್ತಿಯಿಂದ ಓಡ್ತಾ ಇದ್ದಾನೆ. ಅದಕ್ಕೆ 91ನೇ ಕೀರ್ತನೆ 14ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವನು ನನ್ನಲ್ಲಿ ಆಸಕ್ತನಾಗಿರೋದಕ್ಕಾಗಿ ಅವನನ್ನು ನಾನು ಏನ್ ಮಾಡ್ತಾನೆ, ರಕ್ಷಿಸ್ತಾನೆ. ಯೆರೆಮೀಯನ ಗ್ರಂಥ 48ನೇ ಅಧ್ಯಾಯ 10ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಇಫ್ ಐ ಆಮ್ ನಾಟ್ ರಾಂಗ್, ಒಂದ್ಸಾರಿ ನೋಡೋಣ. 48ನೇ ಅಧ್ಯಾಯ 10ನೇ ವಚನ. ಎಸ್, ಯೆರೆಮೀಯನ ಗ್ರಂಥ 48ನೇ ಅಧ್ಯಾಯ 10ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ಸಹೋದರ, ನೀನು ಕೆಲಸ ಮಾಡಿಲ್ಲ ಅಂತಲ್ಲ, ದೇವರ ಕೆಲಸ ಮಾಡಿದೀಯ ನೀನು. ದೇವ ಜನರು ನಿನಗೆ ಹೇಳುವಂತ ಮಾತನ್ನ ಕೇಳಿಲ್ಲ ಅಂತಲ್ಲ, ಕೇಳಿದೀಯ ನೀನು. ದೇವರಾತ್ಮನು ಪ್ರೇರೇಪಿಸಿ ನಿನಗೆ ಪ್ರಾರ್ಥನೆಗಳನ್ನ, ಸುವಾರ್ತೆಗಳನ್ನ, ಆರಾಧನೆಗಳನ್ನ ಮಾಡು ಅಂತ ಹೇಳಿದಾಗ ನೀನು ಮಾಡಿಲ್ಲ ಅಂತಲ್ಲ, ಮಾಡಿದೀಯ ನೀನು. ಆದ್ರೆ ಆಲಸ್ಯದಿಂದ ಮಾಡಿದೀಯ ನೀನು. ನೆಗ್ಲೆಕ್ಟ್,
ನಿರ್ಲಕ್ಷ್ಯ ಸ್ವಭಾವದಿಂದ ಮಾಡಿದೀಯ. ನಿನ್ನ ಪ್ರಾಣಾತ್ಮ ಶರೀರಗಳನ್ನ ದೇವರಿಗೆ ಒತ್ತ ಇಟ್ಟು ಇರೋದೊಂದೇ ಜೀವನ, ದೇವರಿಗಾಗಿ ಬದುಕ್ತಾನೆ. ಶ್ರಮೆಯಾದ್ರೂ ಬಾಧೆಯಾದ್ರೂ ಏನೇ ಆಗಲಿ ಅಂತೇಳಿ ನಿನ್ನನ್ನು ನೀನೇ ತಿರಸ್ಕರಿಸಿಕೊಂಡು ಆ ಶಿಲುಬೆಯನ್ನು ಹೊತ್ತುಕೊಂಡು ಆಸಕ್ತಿಯಿಂದ ದೇವರ ಸೇವೆಯಲ್ಲಿ ಮುಂದೆ ಸಾಗಿದಾಗ ಆಶೀರ್ವಾದಗಳು ನಿನ್ನ ಹುಡುಕೊಂಡು ಬರ್ತಾವೆ. ಅವು ಯಾಕೆ ಬ್ರದರ್ ನನಗೆ ಆಶೀರ್ವಾದ ಇಲ್ಲ, ಯಾಕೆ ಸಿಸ್ಟರ್ ನನಗೆ ಆಶೀರ್ವಾದ ಇಲ್ಲ? ಆಲಯದ ಕೆಲಸ ಮಾಡ್ತಾ ಇದ್ದಾನೆ, ದೇವರ ಮಾತು ಕೇಳ್ತಾ ಇದ್ದಾನೆ, ಸೇವಕರ ಮಾತು ಕೇಳ್ತಾ ಇದ್ದಾನೆ, ನಂತರ ಎಲ್ಲವನ್ನ ಕೂಡ ಆಲಯದಲ್ಲಿ ಮಾಡ್ತಾ ಇದ್ದಾನೆ, ಯಾಕೆ ಆಶೀರ್ವಾದ ಇಲ್ಲ? ಮಾಡ್ತಾ ಇದೀಯ ನೀನು, ಆದ್ರೆ ಆಸಕ್ತಿಯಿಂದ ಮಾಡಿಲ್ಲ. ಅಬ್ರಹಾಮನೇ ಯಾಕೆ ನೀನು ಓಡೋಗ್ತಾ ಇದೀಯಾ? ಐ ಆಮ್ ವೆರಿ ಇಂಟ್ರೆಸ್ಟೆಡ್, ನನಗೆ ಆಸಕ್ತಿ ಇದೆ ಅವ್ರನ್ನ ಗೌರವಿಸ್ಬೇಕಂತೇಳಿ. ಯಾಕೆ ಓಡೋಗ್ತಾ ಇದೆಯಾ ಸಾರಳ ಕಡೆ? ಆಸಕ್ತಿ ನನಗೆ ಅವ್ರನ್ನ ಗೌರವಿಸ್ಬೇಕಂತೇಳಿ. ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ, ಕೊನೆಗೂ ಅಬ್ರಹಾಮನು ದನಗಳ ಕಡೆ ಓಡ್ತಾನೆ. ಅನೇಕ ಸೇವಕರುಗಳಿಗೆ ಇದನ್ನ ನಮಗೆ ದೇವರು ಕೊಡುವಂತ ಒಂದು ಆಲೋಚನೆ ಏನು ಅಂತಂದ್ರೆ, ನಮ್ಮ ಜೀವನದಲ್ಲಿ ಸೇವೆಯಲ್ಲಿ ನಾವು ಅಭಿವೃದ್ಧಿಯನ್ನ ಕಾಣದೆ, ಕೆಲವು ಸಲ ಸೇವೆಯಲ್ಲಿ ಆಶೀರ್ವಾದಗಳು ಕಾಣದೆ ಹೋಗ್ತೇವೆ. ಯಾಕೆ ಗೊತ್ತಾ? ಸೇವೆ ಮಾಡ್ತಾ ಇದ್ದಾವೆ, ಆದ್ರೆ ಸೇವೆಯಲ್ಲಿ ಆಸಕ್ತಿಯಿಂದ ಮಾಡ್ತಾ ಇಲ್ಲ. ಸೇವೆ ಮಾಡ್ತಾ ಇದ್ದಾವೆ, ಆದ್ರೆ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಸೇವೆ ಮಾಡ್ತಾ ಇಲ್ಲ. ಸೇವೆ ಮಾಡ್ತಾ ಇದ್ದಾವೆ, ಆದ್ರೆ ಆಸಕ್ತಿಯಿಂದ ನಾವು ದೇವರನ್ನ ಆರಾಧಿಸಿ ಸೇವೆ ಮಾಡ್ತಾ ಇಲ್ಲ. ಈಗಾಗಲೇ ನಿಮಗೆ ದೇವರ ಆತ್ಮನ ಸ್ಪಷ್ಟಪಡಿಸಿದ್ದಾನೆ ಅಂತೇಳಿ ನಂಬುತ್ತೇನೆ. ಈ ವಾಕ್ಯವನ್ನು ಕೇಳುವಂತ ಪ್ರೀತಿಯ ದೈವ ಸಭೆ, ದೇವ ಮಕ್ಕಳೇ, ನೀನು ಆಸಕ್ತಿಯಿಂದ ಏನಾದರೂ ಮಾಡಿದ್ರೆ ದೇವರ ವಿಷಯದಲ್ಲಿ ಆಶೀರ್ವಾದದಲ್ಲಿ ನೀನು ಹುಡುಕೊಂಡು ಬರ್ತವೆ. ಅಬ್ರಹಾಮನ ಅದನ್ನು ಓಡಿ ಹೋಗಿ ನಮಸ್ಕರಿಸಿ, ಓಡಿ ಹೋಗಿ ಸಾರಳಿಗೆ ಇಟ್ಟುಕೊಟ್ಟು, ಓಡಿ ಹೋಗಿ ಒಂದು ಎಳೆ ಕರುವನ್ನು ತಂದು ಆಳಿಗೆ ಕೊಟ್ಟು, ಆ ಓಡಿ ಹೋಗಿ ಆ ಆಸಕ್ತಿಯನ್ನು ನೋಡಿ, ಅದು ಯಾವಾಗ ವೃದ್ಧಾಪ್ಯದಲ್ಲಿ ಮುಪ್ಪಿನ ವಯಸ್ಸಿನಲ್ಲಿ ಆ ಮನಸ್ಸನ್ನು ನೋಡಿ, ನೆಕ್ಸ್ಟ್ ಇಯರ್ ಖಂಡಿತ ನಿನಗೆ ಆಶೀರ್ವಾದ. ನಿನ್ನ ಆಸಕ್ತಿಯನ್ನು ನೋಡಿ ದೇವರು ನಿನ್ನ ಕಡೆ ಆಶೀರ್ವಾದದ ವಾಗ್ದಾನಗಳನ್ನು ನುಡಿಬೇಕು. ಹಲ್ಲೆಲೂಯಾ. ನಿನ್ನ ಆಸಕ್ತಿಯನ್ನು ನೋಡಿ ಸೇವೆಯಲ್ಲಿ, ಸೇವಕರ ಜೊತೆಯಲ್ಲಿ, ಆಲಯದಲ್ಲಿ ಆತನು ಕೊಟ್ಟಂತ ಕೆಲಸಗಳನ್ನ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ನಿನ್ನ ಆಸಕ್ತಿಯನ್ನು ನೋಡಿ ಆತನ ಆಶೀರ್ವಾದಿಸಿದನ ಹೊರತು ಬೇರೆ ಯಾವುದನ್ನು ನೋಡಿ ಅಲ್ಲ. ಅದಕ್ಕಾಗಿ ವಾಕ್ಯವನ್ನು ಕೇಳುವಂತ ನಾವು ಅಬ್ರಹಾಮನನ್ನ ದೇವರ ಆ ದಿನ ಆಸಕ್ತಿಯನ್ನು ನೋಡಿ ಆಶೀರ್ವದಿಸಿದನು. ನಮ್ಮನ್ನು ಕೂಡ ಆತನ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿದ್ದರೆ ಮಾತ್ರವೇ ನಮ್ಮನ್ನು ಆಶೀರ್ವದಿಸ್ತಾನೆ. ಅದಕ್ಕಾಗಿ ದೇವರ ಆಸಕ್ತಿ ನನಗೆ ಕೊಡು ಅಂತ ಕೇಳಿದ್ರೆ ಖಂಡಿತ ನಾವು ಆಶೀರ್ವಾದ ಪಾತ್ರರಾಗ್ತೇವೆ. ಹಲ್ಲೆಲೂಯಾ, ಆಮೆನ್.